ಸುರಪುರದಲ್ಲಿ ಬಣಗಾರ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಗರುಡಾದ್ರಿ ಕಲಾಮಂದಿರದಲ್ಲಿ ಜರುಗಿತು. ಜೊತೆಗೆ ಮಹಿಳಾ ಸಾಧಕರಿಗೆ ಸನ್ಮಾನ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಕಲಬುರಗಿಯ ಹಿರಿಯ ಸಾಹಿತಿ ಶ್ರೀಮತಿ ಸಂಧ್ಯಾ ಹೊನಗುಂಟಿಕರ್ ಸಂವೇದನೆ ಕುರಿತು ಮಾತನಾಡಿದರು. ಮಹಿಳೆಗೆ ಅನುಕಂಪ ಬೇಕಿಲ್ಲ, ಅವಕಾಶ ಬೇಕು ಎಂದು ಸ್ತ್ರೀ ಅಬಲೆಯಲ್ಲ ಸಬಲೆ ಎಂದು ನುಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶ್ರೀಮತಿ ಶಿವಲೀಲಾಮುರ ಶಿಕ್ಷಕರು, ಸಾಹಿತಿಗಳು ತಮ್ಮ ಜನಪದ ಶೈಲಿಯಲ್ಲಿ ಇಂದಿನ ಮಹಿಳೆ ಮಕ್ಕಳನ್ನು ಬೆಳೆಸುವಲ್ಲಿ ಬಹಳಷ್ಟು ಜವಾಬ್ದಾರಿಯನ್ನು ಹೊರಬೇಕಿದೆ. ಹಿರಿಯರ ಆಚಾರ ವಿಚಾರ, ಉಡುಗೆ ತೊಡುಗೆ, ಆಹಾರ ಅಭ್ಯಾಸ ಕ್ರಮಗಳನ್ನು ಅರಿತು ಸಂಸ್ಕಾರದಿಂದ ಮಕ್ಕಳನ್ನು ಬೆಳೆಸಬೇಕಾಗಿದೆ. ಮೊದಲಿನ ಹಿರಿಯರ ಜೀವನ ಶೈಲಿ ಬದುಕುವ ರೀತಿ ಆರೋಗ್ಯಕರವಾಗಿತ್ತು. ಇಂದು ನಾವು ಆಧುನಿಕತೆಯ ಭರಾಟೆಯಲ್ಲಿ ಜೀವನ ಕ್ರಮವನ್ನು ಬದಲಿಸಿಕೊಂಡು ಅದು ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ. ಮಕ್ಕಳಿಗೆ ಮೊಬೈಲ್ ಬಳಕೆಯನ್ನು ನಿಷೇಧಿಸಬೇಕು. ಮಕ್ಕಳಿಗೆ ಒತ್ತಡ ಹಾಕದೆ ಬಾಲ್ಯವನ್ನು ಸಂಭ್ರಮಿಸುವ, ಅನುಭವಿಸುವ ಅವಕಾಶ ಒದಗಿಸಬೇಕೆಂದು ತಾಯಂದಿರಿಗೆ ಕಿವಿಮಾತು ಹೇಳಿದರು. ಅದೇ ರೀತಿ ಸ್ತ್ರೀಯ ಕುರಿತು ಸಾಹಿತಿಗಳಾದ ಪಾರ್ವತಿ ಬುದೂರ್, ಜ್ಯೋತಿ ದೇವಣಗಾವ್, ಗೋಗಿ, ಸುನಂದ ಮೌನೇಶ್ ನಾಲವಾರ, ಅನ್ನಪೂರ್ಣ ಸಾಂಗೋಲಿ, ಶಕುಂತಲಾ ಜಾಲವಾದಿ, ಬಸಮ್ಮ, ಚನ್ನಪ್ಪ ಹಿರುಂಡಿ, ಸಾಫ್ಟ್ವೇರ್ ಇಂಜಿನಿಯರ್ ರಸ್ತಾಪುರ್ ಮಾತನಾಡಿದರು. ವೇದಿಕೆ ಮೇಲೆ ರೇಣುಕಾ ನಿಂಗಣ್ಣ ನಾಯಕ್, ಬಸವರಾಜೇಶ್ವರಿ, ಚೆನ್ನಬಸಪ್ಪ ಹೂಗಾರ್, ಮಾದೇವಮ್ಮ, ಶಂಕರಪ್ಪ ಬಣಗಾರ್, ವಿಜಯಲಕ್ಷ್ಮಿ ಡಿ ಉದ್ದಾರ, ರೂಪಜ್ಜಿ ರುಮಾಲ್, ರಮಾ ಆನಂದ್ ಬಾರಿಗಿಡ ವೇದಿಕೆ ಮೇಲೆ ಇದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸುರಪುರದ ನ್ಯಾಯವಾದಿ ಶ್ರೀಮತಿ ಜಯಲಲಿತಾ ಪಾಟೀಲ್ ವಹಿಸಿ ಮಹಿಳೆಯ ಸಾಮರ್ಥ್ಯ, ಶಕ್ತಿ ಬಗ್ಗೆ ವಿವರಿಸಿದರು. ಹಾಗೂ ಮಹಿಳಾ ಪರ ಈ ಬಣಗಾರ ಫೌಂಡೇಶನ್ ಕಾರ್ಯವನ್ನು ಶ್ಲಾಘಿಸಿದರು. ಜೊತೆಗೆ ವಿವಿಧ ಕ್ಷೇತ್ರದಲ್ಲಿ ಮಹಿಳಾ ಸಾಧಕರಿಗೆ ಗೌರಮ್ಮ ಶಕೀಲಾ ಬೇಗಂ, ಶಿಕ್ಷಣ ಕ್ಷೇತ್ರ ಚಾಂದ್ನಿ ಸೋಲಗಿತ್ತಿ, ವಾಗಣಗೇರಿ, ಅಂಬಿಕಾ ಚವ್ಹಾಣ್, ರೇಣುಕಾ ಪಾಟೀಲ್ ಕುನಾಲ್, ಸಾಮಾಜಿಕ ಕ್ಷೇತ್ರ ಕುಮಾರಿ ಮೇಘನಾ ಡಿ ಹಳಿಸಾಗರ್ ಪತ್ತಾರ್, ಸಂಗೀತ ಕ್ಷೇತ್ರ ಮಯೇಗ ಎಸ್ ಭಜಂತ್ರಿ, ಹುಣಸಿಗೆ, ಯೋಗ ಕ್ಷೇತ್ರ ಪೊಲೀಸ್ ಪಾಟೀಲ್ ಬೆನಕನಹಳ್ಳಿ, ಸಹಕಾರ ಕ್ಷೇತ್ರ ಅರ್ಬನ್ ಕೋಆಪರೇಟಿವ್ ಸೊಸೈಟಿ ನಿರ್ದೇಶಕರಾದ ಚವಾಲಕ್ಷ್ಮಿ ಪದ್ಮಾವತಿ, ಬಸವೇಶ್ವರ ಪತ್ತಿನ ಸಹಕಾರಿ ಸಂಘ ನಿರ್ದೇಶಕರಾದ ನೀಲಮ್ಮ ರಾಜಶೇಖರ್ ಕುಂಬಾರ್ ಸನ್ಮಾನಿಸಿ ಗೌರವಿಸಲಾಯಿತು. ನೇತೃತ್ವ ಬಣಗಾರ್ ಫೌಂಡೇಶನ್ ಅಧ್ಯಕ್ಷರು ವಸಂತ್ ಕುಮಾರ್ ಬಣಗಾರ್, ನಿರೂಪಣೆ ಶರಣಮ್ಮ ದೊಡ್ಡಮನಿ, ಪ್ರಾರ್ಥನೆ ಕುಮಾರಿ ದೀಪಿಕಾ ಡಿ ಉದ್ದಾರ್, ಪ್ರಾಸ್ತಾವಿಕ ಮಹಾಲಕ್ಷ್ಮಿ ಕೋಸಕಿ, ವಂದನಾ ಅರ್ಪಣೆ ಕುಮಾರಿ ಐಶ್ವರ್ಯ ಮಾಡಲಾಯಿತು. ಜಿಲ್ಲಾ ವರದಿಗಾರರು ಸಂತೋಷ್ ಭೂಮಶೆಟ್ಟಿ.